ಮಖ ನಕ್ಷತ್ರದ 2ನೇ ಪಾದದಲ್ಲಿ ಜನಿಸಿದವ್ರಿಗೆ ಈ ಶ್ಲೋಕವನ್ನು ಹೇಳ್ಕೋಬೇಕು. ಪ್ರತಿದಿನ ಹೇಳ್ಕೊಳ್ಳಿ. ಪದ್ಮನಾಭೋ ರವೀಂದ್ರಾಕ್ಷಃ ಪದ್ಮಗರ್ಭ ಶರೀರಭೃತ್ ಮಹರ್ದಿರುದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ. ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಗ್ರಹಗಳ ಪ್ರಭಾವವು ಕಮ್ಮಿ ಆಗುತ್ತೆ. ನಮಸ್ಕಾರ ವೀಕ್ಷಕರೇ. ಸಿಂಹರಾಶಿಯವರಿಗೆ ಜುಲೈ 19ರಿಂದ 25ನೇ ತಾರೀಕುವರೆಗೂ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ನೀವು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ನೀವು ತುಂಬ ಬ್ಯುಸಿಯಾಗಿರ್ತೀರ. ಪ್ರತಿದಿನದ ಕೆಲಸ ಮಾಡುವುದಷ್ಟೇ ಅಲ್ಲದೆ ಕಂಪನಿಗೆ ಪ್ರಾಫಿಟ್ ತರುವಂತಹ ಹೊಸ ಆಲೋಚನೆಗಳನ್ನು ಐಡಿಯಾಸ್ ನೀವೇ ಸ್ವತಃ ಪ್ರೆಸೆಂಟ್ ಮಾಡ್ತೀರಾ. ತುಂಬ ಶ್ರಮ ಪಡ್ತೀರಾ. ಮುಂದೆ ಪ್ರಮೋಷನ್ ಲೆವೆಲ್ಗೆ ತಲುಪಲು ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ. ತುಂಬ ಕಾನ್ಫಿಡೆನ್ಸಿಂದ ಯಾವುದೇ ಮೀಟಿಂಗ್ನಲ್ಲಿ ಲೀಡ್ ಮಾಡ್ತೀರಾ ಮತ್ತು ನಿಮ್ಮ ಟೀಮ್ ಪ್ರಾಜೆಕ್ಟ್ಗಳಿಗೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತೀರಾ. ಪ್ಲ್ಯಾನಿಂಗ್ ತುಂಬಾ ಮುಖ್ಯ ಈ ವಾರ ನಿಮಗೆ. ಲಾಸ್ಟ್ ಮಿನಿಟಲ್ಲಿ ಗೊಂದಲಗಳಾಗದೆ ಇರೋ ಥರ ನೀವು ಫುಲ್ ಕೆಲಸವನ್ನು ಪ್ಲ್ಯಾನಿಂಗಿಂದ ನಿಭಾಯಿಸಬೇಕು. ಪ್ರಾಜೆಕ್ಟನ್ನು ಡಿವೈಡ್ ಮಾಡಿ ಯಾರು ಯಾವ ಕೆಲಸ ಮಾಡಬೇಕು ಎಂದು ಜವಾಬ್ದಾರಿಯನ್ನು ಟೀಮ್ ಅವರಿಗೆ ಹಂಚಿಬಿಡಿ. ಮತ್ತು ಮಧ್ಯದಲ್ಲಿ ಏನೇ ಟೆಕ್ನಿಕಲ್ ಸಮಸ್ಯೆಗಳು ಬಂದರೂ ಅದಕ್ಕೆ ಆಲ್ಟರ್ನೇಟ್ ಆಪ್ಷನ್ ರೆಡಿ ಮಾಡ್ಕೊಳ್ಳಿ. ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ತುಂಬಾ ಮುಖ್ಯ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆದಾಯವು ತುಂಬಾ ಚೆನ್ನಾಗಿರುತ್ತೆ. ಆದರೆ ದೊಡ್ಡ ಮಟ್ಟದ ಲಾಭ ಬರಬೇಕಾದ್ರೆ ಹೆಚ್ಚು ಹಾರ್ಡ್ ವರ್ಕ್ ಅಗತ್ಯ. ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಅಗತ್ಯ ಇರುತ್ತೆ. ಬಜೆಟ್ ವಿಚಾರದಲ್ಲಿ ಅನಾವಶ್ಯಕ ಆಡಂಬರಕ್ಕೆಲ್ಲ ಖರ್ಚು ಮಾಡದೇ ಇರೋದು ಒಳ್ಳೆಯದು. ನಿಮ್ಮ ದುಡ್ಡಿನ ಪ್ಲ್ಯಾನಿಂಗನ್ನು ಫುಲ್ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿ. ಹಳೆಯ ಸಾಲಗಳನ್ನು ತೀರಿಸೋಕೆ ಪ್ರಯತ್ನ ಪಡಿ. ವಿದ್ಯಾರ್ಥಿಯರ ಬಗ್ಗೆ ಹೇಳಬೇಕಾದ್ರೆ ಕ್ರಮಬದ್ಧವಾಗಿ ಓದಬೇಕು. ಡಿಸ್ಟ್ರ್ಯಾಕ್ಟ್ ಆಗುವ ಸಾಧ್ಯತೆ ಇದೆ. ಪ್ರತಿದಿನ ಮೆಡಿಟೇಷನ್ ಮಾಡಿ, ಅದರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ರೆಸ್ಟ್ ಕೂಡ ಅಗತ್ಯ. 8 ಗಂಟೆ ನಿದ್ದೆ ತುಂಬ ಮುಖ್ಯ. ಆಗಲೇ ನಿಮ್ಮ ಮೈಂಡ್ ಫುಲ್ ಫ್ರೆಶ್ ಆಗೋದು. ಕುಟುಂಬದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಕೆಲಸದ ಚಿಂತೆಯನ್ನು ಮನೆ ತನಕ ತರಕ್ಕೆ ಹೋಗಬೇಡಿ. ಏನೇ ಇದ್ರೂ ಆಫೀಸ್ ಸ್ಟ್ರೆಸ್ ಆಫೀಸಲ್ಲೇ ಬಿಟ್ಬಿಡಿ. ಮನೆಗೆ ಬಂದರೆ ರಿಲ್ಯಾಕ್ಸ್ ಆಗಿ ನಿಮ್ಮ ಫ್ಯೂಚರ್ಗೋಸ್ಕರ ಏನೇ ಪ್ಲ್ಯಾನಿಂಗ್ ಮಾಡಬೇಕಂದ್ರೂ ಕ್ಲಿಯರಾಗಿ ತಾಳ್ಮೆಯಿಂದ ಮಾತುಕತೆಯನ್ನು ನಡೆಸಿ. ಮೌನವಾಗಂತೂ ಇರೋಕ್ಕೆ ಹೋಗಬೇಡಿ. ಏನೇ ಇದ್ರೂ ಡಿಸ್ಕಸ್ ಮಾಡಿ ಫ್ಯೂಚರ್ ಬಗ್ಗೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ವರ್ಕ್ ಪ್ರೆಷರ್ ಇದ್ದೇ ಇರುತ್ತೆ. ಜೊತೆಗೆ ಜಾಸ್ತಿ ಯೋಚನೆ ಮಾಡ್ತೀರಾ. ಅದರಿಂದ ಮೆಂಟಲಿ ಎಕ್ಸಾಸ್ಟ್ ಆಗೋಗ್ತೀರಾ. ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಈಸಿ ಆ್ಯಕ್ಟಿವಿಟಿ ಏನಾದರೂ ಮಾಡ್ಕೊಳ್ಳಿ. ವಾಕಿಂಗು, ಸ್ವಿಮ್ಮಿಂಗು, ಏನು ಇಷ್ಟ ಇದೆಯೋ ನಿಮಗೆ ಅದನ್ನು ಮಾಡಿ. ನಿಮಗೆ ಯಾವುದು ಖುಷಿ ತರುತ್ತೋ ಅದನ್ನು ಮಾಡಿ. ನೀರು ಕುಡಿಯೋದು ತುಂಬಾ ಮುಖ್ಯ. ಡಿಟಾಕ್ಸ್ ಆಗುತ್ತೆ. ಅದರಿಂದ ಹೈಡ್ರೇಟೆಡ್ ಆಗಿರಬೇಕು ನೀವು. ತಡರಾತ್ರಿ ಕೆಲಸ ಮುಗಿಸಿ ಹೆವಿ ಮೀಲ್ಸ್ ಅವಾಯ್ಡ್ ಮಾಡಿ. ವೆಜಿಟೇಬಲ್ಸ್ ಸೂಪು ಅಥವಾ ಲೈಟ್ ಫುಡ್ ತಗೊಳ್ಳಿ. ಪರಿಹಾರ ಬಂದು ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಜೊತೆಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಸೂರ್ಯನ ಮಂತ್ರವನ್ನು ಹೇಳ್ಕೊಳ್ಬೇಕು. ಬಡವರಿಗೆ ಗೋಧಿ ಬೆಲ್ಲ ದಾನ ಮಾಡಿ. ಧನ್ಯವಾದಗಳು.